ಆ್ಯಕ್ಚುಲಿ ಸಣ್ಣ ಬಂದಿದ್ದೆ ಬ್ಯಾಂಗ್ಳೂರಿಗೆ 2 ಇಯರ್ಸ್ ಬ್ಯಾಗೂ ಬರುತ್ತೆ. ತುಂಬ ಚೆನ್ನಾಗಿ ಗೊತ್ತಿರೋ ಥರ ಕಮೆಂಟ್ ಮಾಡ್ತಿರಲ್ಲ. ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ಗೆ ನಾವು ವೀಡಿಯೋ ಹಾಕ್ತಿದ್ದೀವಿ ಅಂದರೆ ನಾವು ತುಂಬ ಯೋಚನೆ ಮಾಡೇ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಎತ್ತವರು ಇಟ್ಟ ಹೆಸರು ಮಂಜು ಧನುಶ್ರೀ ಅಂತ ಅಷ್ಟು ಚೆಂದ ಹೆಸರು ಇರುವಾಗ ವ್ಯೂವರ್ಸು ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಹಾಕಲ್ಲ. ನಿಮ್ಮ ವಿಡಿಯೋದಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕುವ ಹಾಗೆ ಇದ್ದರೆ ಮಾತ್ರ ಆ ಥರ ಕೂಡ ಫುಲ್ಲು ಡೆಲ್ ಆಗಿಬಿಟ್ಟಿದ್ಲು. ಇನ್ನೊಬ್ಬ ತಮ್ಮ ಇಲ್ಲೇ ಇದ್ದಾನೆ ಅಪ್ಪ ಜೀವನೇ ಒಂದು ಸೆಕೆಂಡು ಡಗ್ ಅಂದ್ಬಿಡ್ತು. ಹೊರಡೋಣ ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಏನಂತಂದರೆ ಇವತ್ತು ನಾವು ಬನಶಂಕರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಹಾಗೆ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೂ ನಾನು ಮನೇಲಿದ್ದೀನಿ. ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕು. ಹೇಗಿರುತ್ತೆ ಇವತ್ತಿನ ವ್ಲಾಗು ಏನು ಅನ್ನೋದನ್ನ ನಿಮ್ಗೆ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡ್ಕೊಬಿಡಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ಸ್ವಲ್ಪ ರೆಡಿಯಾಗಿ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ಆ್ಯಕ್ಚುಲಿ ನನ್ನ ಸೀರೆಗಳಿದೆ. ನಂದು ಅನ್ನೋದಕ್ಕಿಂತ ಅಮ್ಮಂದು ಇರುತ್ತೆ. ಇಬ್ಬರದು ಎಲ್ಲ ಮಿಕ್ಸ್ ಮಾಡಿ ಉಟ್ಕೊತೀವಿ ಗೈಸ್. ಅವ್ರದ್ದು ನಾನು ಉಟ್ಕೊತೀನಿ, ನಂದು ಅವ್ರು ಉಟ್ಕೊತಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡಿ ಯಾವುದಾದ್ರೂ ಸೀರೆ ಉಟ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಮ್ಮ ಮನೆಗೆ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಗೈಸ್. ಬಟ್ ನನ್ನ ತಮ್ಮಂಗೆ ತುಂಬ ಹುಷಾರಿರಲಿಲ್ಲ, ಅಂದರೆ ಸ್ಟಮಕ್ ಪೇನ್ ಬಂದುಬಿಟ್ಟಿತ್ತು. ಅದರಿಂದ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಗೈಸ್. ಈಗ ಬಂದಿದ್ದೀವಿ. ಮದುವೆ ಅದು ಇದು ಎಲ್ಲ ಸ್ವಲ್ಪ ದೃಷ್ಟಿ ಥರ ಆಗಿನೋ ಇಲ್ಲ ಫುಡ್ಡು ಎಲ್ಲ ಒಂಥರ ಮಿಕ್ಸ್ ಆಗಿ ಅವನಿಗೆ ಹೊಟ್ಟೆ ಪೇನ್ ಬಂದುಬಿಟ್ಟಿತ್ತು. ಬನ್ನಿ ಗೈಸ್, ತೋರಿಸ್ತೀನಿ. ಕೈ ಕೊಡು. ನೋಡಿ ಗಾಯ್ಸ್, ಬೆಳಗ್ಗೆನೆ ಡ್ರಿಪ್ಸ್ ಹಾಕ್ಸ್ಕೊಂಡ್ ಬಂದವನೆ. ಯಾವ ತರ ಆಗಿದೆ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಫುಲ್ಲು ಟಯರ್ಡ್ ಆಗ್ಬಿಟ್ಟವನೆ ಅಪ್ಪ. ಜೀವನೇ ಒಂದು ಸೆಕೆಂಡು ಡಗ್ ಅಂದ್ಬಿಡ್ತು. ನೋಡಿ ಗಾಯ್ಸ್, ನಮ್ಮ ಇನ್ನೊಬ್ಬ ತಮ್ಮ ಇಲ್ಲೇ ಇದ್ದಾನೆ. ಆಯ್ ಮಾಡಿಸೋಣ. ಎಲ್ಲರೂ ಕೇಳ್ತಾ ಇರ್ತಾರೆ ನಿನ್ನ, ಎಲ್ಲಿ ಎಲ್ಲಿ ಎಲ್ಲಿ. ನೋಡಿದ್ರಲ್ಲ ಗೈಸ್ ಹೇಗಾಯಿತು ಅಂತ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ರಿಲೇಟಿವ್ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಇವಾಗ ಕೃಷ್ಣ ಅವ್ರು ಬರ್ತಿದ್ದಾರೆ ಗಾಯ್ಸ್. ಕೃಷ್ಣಗೌಡ ನಾನೇನಾ? ಪಾಠನಾ? ಹೌದಾ? ನಂಗೂ ಗೊತ್ತಿಲ್ಲಪ್ಪ, ಮರ್ತೆ ಹೋಗಿದ್ದೀನಿ ನಾನು. ಮೋಸ್ಟ್ಲಿ ನಿಮ್ಮ ಸಿಲೆಬಸ್ ಚೇಂಜ್ ಅಲ್ವಾ? ನಮ್ಗಿರ್ಲಿಲ್ಲ. ನಮ್ಗಿರಲಿಲ್ಲ. ಅವನಿಗಿತ್ತಾ? ಯಾರ್ಯಾರಿಗೆಲ್ಲ ಇತ್ತು ಗೈಸ್? ನಿಮ್ಗೂ ಕೂಡ ಕೃಷ್ಣೇಗೌಡ ಸಿಲೆಬಸ್? ಹೌದಾ? ನಮ್ಗಿರ್ಲಿಲ್ಲ. ಅಂದ್ರೆ ನಂದು ಮುಗಿದ ಮೇಲೆ ಚೇಂಜ್ ಆಗಿದ್ದು ಸಿಲೆಬಸ್. ಓ, PU ಸ್ಕೂಲಲ್ಲ ಹೀಗಾಗಿತ್ತು ಗೈಸ್. ಗೌರಿ ಅದ್ಯಾವುದು ನಿಮ್ ಸ್ಕೂಲಲ್ಲ ಪಾಠ? ಕಾಲೇಜಲ್ಲಿ ಗೈಸ್. ನಾನೆಲ್ಲೋ ಸ್ಕೂಲಲ್ಲಿ ಅನ್ಕೊಂಡಿದ್ದೆ. ನಿಮಗ್ ಸಿಲೆಬಸ್ ಚೇಂಜ್ ಆಗಿತ್ತಾ? ನಿಮ್ ಟೆಂತಲ್ಲಿ? ನಂದು ಮುಗ್ದಾದ್ಮೇಲೆ ಚೇಂಜ್ ಆಯ್ತು ಸಿಲೆಬಸ್ಸು. ಓಕೆ ಗೈಸ್, ಇವಾಗ ನಾನು ನಮ್ಮ ಫ್ಯಾಮಿಲಿ ಒಂದು ಫಂಕ್ಷನಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದರೆ ಅಲ್ಲೂ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಪಾಪು ಎಲ್ಲ ಬಂದಿರ್ತಾರೆ. ಅಲ್ಲೊಂದು ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗಾಗಿತ್ತು ಗೈಸ್, ನನಗಂತೂ ಒಂದು ಸ್ವಲ್ಪ ತಲೆನೇ ಕೆಟ್ಟೋದಂಗೆ ಆಗೋಗಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಪಾಪ ಸಣ್ಣ ಕೂಡ ಫುಲ್ಲು ಡೆಲ್ ಆಗಿಬಿಟ್ಟಿದ್ಲು. ಅಂದರೆ ಅವರಿಬ್ಬರಿಗೆ ಸ್ವಲ್ಪ ದೃಷ್ಟಿ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ಸ್ವಲ್ಪ ಆ ಥರ. ಆಮೇಲೆ ಮದುವೆಯಲ್ಲಿ ಫುಡ್ಡು ಅದು ಇದು, ಆಮೇಲೆ ಪಾಪ ಅವ್ರು ಫುಲ್ ಟಯರ್ಡ್ ಆಗಿರ್ತಾರೆ ನಿಂತು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಬೇಗ ಹುಷಾರಾಗ್ತಾನೆ.
ಅಷ್ಟೇ. ಈಗ ಆಲ್ರೆಡಿ ಹುಷಾರಾಗಿದ್ದಾನೆ, ನೀರೆಲ್ಲ ಕುಡಿದು ಸ್ವಲ್ಪ ಹೊಟ್ಟೆ ನೋವೆಲ್ಲ ಹೋಗಿದೆ. ಓಕೆ, ಕೀಪ್ ವಾಚಿಂಗ್ ಗಾಯ್ಸ್. ನೋಡಿ ಗಾಯ್ಸ್, ಕೃಷ್ಣ ಬಂದಿದ್ದಾನೆ. ಕೃಷ್ಣ ಗಾಡಿ ಓಡಿಸ್ತಿದ್ದಾನೆ ಗಾಯ್ಸ್, ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ ಇಳಿದ್ಮೇಲೆ ಕೃಷ್ಣ ಫುಲ್ಲು ಗಾಡಿ ಗಾಯ್ಸ್ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಅಜ್ಜಿ ಮನೆಗೆ ಹೊರಟು ಬರೋಣ. ಅಚ್ಚು ಅಚ್ಚು ನೋಡಿ ಗೈಸ್, ಅಚ್ಚು ಬಾ ಅಚ್ಚು. ಅಲ್ಲಿ ಮಾತ್ರ ತೋರಿಸ್ಬೇಡ ಅಚ್ಚು. ಈಗ ಮೇಡಮ್ ಗಾಯ್ಸ್ ಇವಾಗ ಇಲ್ಲಿ ಬಂದ್ವಿ, ನಮಸ್ಕಾರ ಹಾಕೊಂಡು ಕೆಳಗಡೆ ಬಂದಿದ್ದೀವಿ ಗಾಯ್ಸ್. ಇವಾಗ ಎಲ್ಲ ಆಯಿತು, ಊಟದೇ ಮಾಡ್ಕೊಳ್ಳಿ. ನಾವು ಹತ್ತೋದೆ ಊಟ ಮಾಡೋದು. ಮಟನ್ ಸಾರು, ಚಿಕನ್ ಚಾಪ್ಸ್, ಮತ್ತು ಕಾಳುಗೊಜ್ಜು, ಬೋಟಿ ಗೊಜ್ಜು, ಚಿಕನ್ ಗ್ರೇವಿ, ಆಮೇಲೆ ಇದು ಸಬ್ಬಕ್ಕಿ ಪಲ್ಯ, ಮುದ್ದೆ, ಅನ್ನ, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಮೆನು ಹೇಳ್ತವ್ರೆ ಗಾಯ್ಸ್. ಉಪ್ಪು ಹೇಳಿಲ್ಲ, ಎಲೆ ಹೇಳ್ರಿ ಫಸ್ಟ್ ಗಾಯ್ಸ್. ಈ ಥರ ಎಲ್ಲ ತಿಂದ್ವಿ. ಇವಾಗ ಹೊರಗಡೆ ಬಂದಿದ್ದೀವಿ, ತುಂಬ ಸೆಕೆ ಇತ್ತು. ಹಾಂ, ನೀರು ನಮ್ಮ ತಿಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್. ತಮ್ಮಂಗೆ ಹುಷಾರಿಲ್ಲ ಗುರು, ಅದಕ್ಕೆ ಅಲ್ಲೋಯ್ತಾ ಇದ್ದೀವಿ. ಒಂದು 5 ಗಂಟೆ ಹಂಗೆ ಬರ್ತಾರೆ ಅವರು. ಈಗ ಮನೆಗೆ ಹೊರಡಬೇಕು, ನಮ್ಮ ಅಕ್ಕನೂ ಬರ್ತಾ ಇದ್ದಾರೆ. ಟಾಟಾ, ಬಾಯ್ ಬಾಯ್. ಹೇಳು, ಬೇಗ ಹೋಗ್ಬಿಟ್ಟು ಗಾಯ್ಸ್. ಇವಾಗ ನಮ್ಮ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಸ್ವಲ್ಪ ಹುಷಾರಿಲ್ಲ, ಹೋಗಿ ನೋಡಿಕೊಂಡು ನಮ್ಮ ಅಜ್ಜಿ ಆದರೆ ಕರ್ಕೊಂಡು ಆದರೆ ನಮ್ಮ ಅಜ್ಜಿನೂ ಹಾಗೆ ಎತ್ತಾಕೊಂಡು ನಮ್ಮ ಮನೆಗೆ ಹೋಗೋಣ. ದೃಷ್ಟಿ ತೆಗಿಬೇಕು ನನ್ನ ತಮ್ಮನೇ, ಸ್ವಲ್ಪ ದೃಷ್ಟಿ ಆಗಿರುತ್ತಲ್ವ. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ತೆಗೆದಿರ್ತಾರೆ, ಅವಾಗ ಸ್ವಲ್ಪ ಸೆಟ್ ಆಗಿರುತ್ತೆ. ಅದರಿಂದ ಗಾಯ್ಸ್ ಇವಾಗ ಹೊರಡ್ತಾ ಇದ್ದೀವಿ. ಇವರಿಬ್ಬರದು ಇದೆ ಗಾಯ್ಸ್. ಅಜ್ಜಿ ಮನೆಗೆ ಬಂದಿದ್ದೀವಿ, ಆದರೆ ನಮ್ಮ ಅಜ್ಜಿನೇ ಇಲ್ಲ ಗಾಯ್ಸ್. ಆಯ್ತಾಕು ಎಲ್ಲಿ ಬಂದಿಲ್ಲ, ಹುಷಾರಿಲ್ಲ ಗಾಯ್ಸ್. ನಮ್ಮ ಅಜ್ಜಿಗೆ ದೃಷ್ಟಿ ಆಗ್ಬಿಟ್ಟಿದೆ. ಅವ ಇಲ್ಲಿ ನೋಡಿ, ಇಲ್ಲಿ ಬಾಯ್ ಮೇಡಮ್, ಬಾಯ್, ಹುಷಾರು. ಶರಣ್, ಹೊರಡೋಣ ನೋಡಿ ಗಾಯ್ಸ್, ಮಕ್ಕಳು ನೋಡಿ ಗಾಯ್ಸ್. ಇವರು ಇವಾಗ ಮನೆಗೆ ಹೊರಡ್ತಾ ಇದೀವಿ ಗಾಯ್ಸ್. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಕ್ಕನೂ ಬರ್ತಾ ಇದ್ದಾರೆ ನಮ್ಮ ಮನೆಗೆ, ನಮ್ಮಮ್ಮ ಮನೆಗೆ. ಅವ್ರ ಮನೆಗೆ ಇನ್ನೂ ಹೋಗಿಲ್ಲ, ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನನ್ನ ತಮ್ಮ ಹುಷಾರಿಲ್ಲ, ಅದಕ್ಕೋಸ್ಕರ ಗಾಯ್ಸ್. ಇವಾಗ ಬಂದ್ವಿ ನಮ್ಮಮ್ಮ ಮನೆಗೆ. ನಮ್ಮ ಅಕ್ಕ ಹೋಗ್ತಿದ್ದಾರೆ, ಸಣ್ಣ ನೋಡಿ. ಇವಾಗ ಬಂದ್ವಿ ನಮ್ಮಮ್ಮ ಮನೆಗೆ, ಹೋಗ್ತಾ ಇದ್ದೀವಿ ಗಾಯ್ಸ್. ಮತ್ತೆ ರಾಜಮ್ಮ ರಾಜಮಾತೆ ಚಿಟ್ಟಿರಿಡಿ ನೀರೇ ಕುಡಿಯಲ್ಲ ಇನ್ನು. ಕುಡಿತಾರೆ, ನೀರು ಕುಡ್ದಿರೋದೇ ನೋಡಿಲ್ಲ. ಜಾಸ್ತಿ ಕುಡಿಯೋದು ಇವ್ರೆ ನೀರು. ಎಂತಿ ನೋಡಿ ಗಾಯ್ಸ್, ಎಷ್ಟು ಪರ ಮಾತಾಡೋದು. ಜಾಸ್ತಿ ಕುಡಿತಾರೆ, ಐ ಹೋಪ್ ನಿಮಗೆ ಈ ವ್ಲಾಗು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದು ವಿಡಿಯೋದು ಒಂದು ಕಮೆಂಟದು ರಿಪ್ಲೈ ಮಾಡಬೇಕಾಗಿತ್ತು. ಅಂದರೆ ಸ್ವಲ್ಪ ಜನದ ಕಮೆಂಟಿಗೆ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು, ಯಾಕಂದರೆ ಅವರಿಗೆ ವೀಡಿಯೋ ಅಷ್ಟು ಉದ್ದ ವೀಡಿಯೋದಲ್ಲೇ ಅರ್ಥ ಆಗಲ್ಲ. ಅಂದಮೇಲೆ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡೋದ್ರಿಂದ ಅರ್ಥ ಆಗಲ್ಲ ಅಂತ ನನಗೂ ಗೊತ್ತು. ಅದಕ್ಕೋಸ್ಕರನೇ ಅಟ್ಲೀಸ್ಟ್ ವೀಡಿಯೋದಲ್ಲಿ ನನಗೆ
ನಾನು ಹೇಗೆ ಅವ್ರಿಗೆ ಆನ್ಸರ್ ಮಾಡ್ಬೋದೋ ಆ ರೀತಿಲಿ ನಾನು ಆನ್ಸರ್ ಮಾಡ್ತೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸ್ಪಾರ್ಕ್ಲೆಸ್, ಅವ್ರ ಹೆಸರು ಸ್ಪಾರ್ಕ್ಲೆಸ್ ಅಂತೆ. ಅವರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಇಲ್ಲಿ ಹಾಕ್ತೀನಿ ಗೈಸ್ ನಿಮಗೆ ಸ್ಕ್ರೀನ್ಶಾಟ್ನ. ಎತ್ತವರು ಇಟ್ಟ ಹೆಸರು ಮಂಜು ಧನುಶ್ರೀ ಅಂತ ಅಷ್ಟು ಚೆಂದ ಹೆಸರು ಇರುವಾಗ ಸಣ್ಣ ಮುನ್ನು ಅಂತ ಏನೇನೋ ಹೆಸರಲ್ಲಿ ಕರಿತೀರಲ್ವಾ, ಎತ್ತವರು ಇಟ್ಟ ಹೆಸರಿಗೆ ಬೆಲೆ ಇಲ್ವಾ ಅಂತ. ಆ್ಯಕ್ಚುಲಿ ಅವರ ಅಕೌಂಟ್ ಹೆಸರು ಸ್ಪಾರ್ಕ್ಲೆಸ್. ಇವರು ಎತ್ತವರ ಹೆಸರು ಸ್ಪಾರ್ಕ್ಲೆಸ್ ಅಂತಲೇ, ಅವರ ಎತ್ತವರು ಸ್ಪಾರ್ಕ್ಲೆಸ್ ಅಂತಲೇ ಹೆಸರು ಇಟ್ಟಿರ್ಬೋದು ಅಂತ ಅಂದ್ಕೊಂಡೆ. ಚೆನ್ನಾಗಿದೆ ನಿಮ್ಮ ಹೆಸರು, ನಿಮ್ಮ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಕ್ವಶನ್ ಕೇಳಿದ್ದಾರೆ, ಅದಕ್ಕೂ ನಾನು ಆನ್ಸರ್ ಮಾಡಲೇಬೇಕು ಗೈಸ್. ತುಂಬ ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಆಲ್ಮೋಸ್ಟ್ ನಿಮ್ಮೆಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಎಲ್ಲರಿಗೂ ಲವ್ ಯು ಸೋ ಮಚ್. ನಿಮ್ಮೆಲ್ಲರ ಕಮೆಂಟು ನಂಗೆ ತುಂಬಾ ಇಷ್ಟ ಆಗ್ತಿದೆ. ಹಾಂ ಕರೆಕ್ಟು, ಯಾರೋ ಒಂದು 3 ಜನ 4 ಜನ, ಅದರಲ್ಲೂ ಒಂದು ದೀಪಕ್ ಅನ್ನೋರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, 4 ಇಯರ್ಸಿಂದ ನಿಮ್ಮ ಮನೇಲೇ ಇದ್ದಾಳೆ, ಏನು ಅಡ್ಜಸ್ಟ್ ಆಗೋದು ಅಂತ. ಆ್ಯಕ್ಚುಲಿ ಸಣ್ಣ ಬಂದಿದ್ದೆ ಬ್ಯಾಂಗ್ಳೂರಿಗೆ 2 ಇಯರ್ಸ್ ಬ್ಯಾಕ್, ಅಂದರೆ 1.5-2 ಇಯರ್ಸ್ ಬ್ಯಾಕ್ ಬಂದಿದ್ದು ಅವಳು ಬ್ಯಾಂಗ್ಳೂರಿಗೆ. ಅದು ಹೆಂಗೆ 4 ಇಯರ್ಸಿಂದ ನಮ್ಮ ಮನೆಯಲ್ಲೇ ಇದ್ದಾಳೆ ಅಂತ ನನಗೂ ಅರ್ಥ ಆಗಲಿಲ್ಲ ಪಾಪ. ಮೋಸ್ಟ್ಲಿ ಆ ಕಮೆಂಟ್ ಮಾಡಿದವರು ನೋಡಿರ್ಬೋದೇನೋ, ಯಾರನ್ನ ನೋಡಿದಾರೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನೋ ನಮ್ಮ ಮನೆ ಅಕ್ಕಪಕ್ಕ, ಅಂದರೆ ಅಮ್ಮ ಮನೆ ಅಕ್ಕಪಕ್ಕ ಇದ್ದಾರೇನೋ ಅಂತ ಅನಿಸ್ತು. ಆ್ಯಕ್ಚುಲಿ ಅವಳು ಬಂದಿದ್ದೆ 2 ಇಯರ್ಸ್ ಬ್ಯಾಕ್ ಬ್ಯಾಂಗ್ಳೂರಿಗೆ ಬಂದಿದ್ದು. ಬ್ಯಾಂಗ್ಳೂರಿಗೆ ಬಂದಾಗಿಂದ ಅವಳಿರೋ ಪಿ ಜಿ ಪ್ರತಿಯೊಂದೂ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ, ವೀಡಿಯೋಸ್ಗಳು ಕೂಡ ತೋರಿಸ್ಕೊಂಡಿದ್ದಾರೆ. ಅದು ಹೇಗೆ ನಮ್ಮ ಅಮ್ಮ ಮನೇಲೆ 4 ವರ್ಷ ಅಂತ ಅಂದರೂ ನನಗೂ ಗೊತ್ತಿಲ್ಲ. ಅದನ್ನು ಕಮೆಂಟೆಲ್ಲ ನೋಡಿದ್ರೆ ಒಂದೊಂದ್ಸಲ ನಗು ಬರುತ್ತೆ. ತುಂಬ ಚೆನ್ನಾಗಿ ಗೊತ್ತಿರೋ ಥರ ಕಮೆಂಟ್ ಮಾಡ್ತಿರಲ್ಲ, ಅದಕ್ಕೆ ಖುಷಿ ಆಗುತ್ತೆ. ನಿಮ್ಮ ಕಮೆಂಟಿಗೆ ನೀವು ರಿಪ್ಲೈ ಮಾಡಲ್ಲ ಅಂತ ಕೇಳ್ತಿದ್ರಿ, ಏನೋ ಒಂದು ಕಮೆಂಟ್ ಹಾಕಿದ್ರು ಗೈಸ್, ಅದನ್ನು ಹಾಕ್ತೀನಿ. ವ್ಯೂವರ್ಸು ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಹಾಕಲ್ಲ. ನಿಮ್ಮ ವೀಡಿಯೋದಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕುವ ಹಾಗೆ ಇದ್ದರೆ ಮಾತ್ರ ಆ ಥರ ಕಮೆಂಟ್ಸ್ ಹಾಕ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಅಂತ. ಖಂಡಿತ ಯೋಚನೆ ಮಾಡ್ತೀನಿ. ನಾನು ನಮ್ಮ ಬಗ್ಗೆ ಯೋಚನೆ ಮಾಡಲೇಬೇಕಲ್ವ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡೆ ನಾವು ವ್ಲಾಗೆಲ್ಲ ಮಾಡ್ತಾ ಇರೋದು. ಯೋಚನೆ ಮಾಡೋ ಹಾಗಿರಲಿಲ್ಲ ಅಂದಿದ್ರೆ ನಾವೇನೂ ಮಾಡ್ತಾನೆ ಇರಲಿಲ್ಲ. ನಾವು ಒಂದು ವ್ಲಾಗ್, ಒಂದು ಪ್ಲ್ಯಾಟ್ಫಾರ್ಮ್ಗೆ ನಾವು ವೀಡಿಯೋ ಹಾಕ್ತಿದ್ದೀವಿ ಅಂದರೆ ನಾವು ತುಂಬ ಯೋಚನೆ ಮಾಡೇ ವೀಡಿಯೋಸ್ ಹಾಕ್ತಾಯಿರ್ತೀವಿ. ನಮಗೆ ತುಂಬಾ ನಮ್ಮ ಬಗ್ಗೆ ಕಾಳಜಿ ಇರುತ್ತೆ. ನೀವು ನಮ್ಮ ವೀಡಿಯೋಸ್ಗಳು ನೋಡಿರ್ಬೋದು, ಯಾವುದೇ ಥರ ಕೆಟ್ಟದಾಗಿರಲ್ಲ. ನಮಗೆ ಗೊತ್ತಾಗುತ್ತೆ ಯಾವ್ದು ಹಾಕಬೇಕು ಯಾವ್ದು ಹಾಕ್ಬಾರ್ದು ಅಂತ. ತುಂಬ ಯೋಚನೆ ಮಾಡೇ ಮಾಡ್ತೀವಿ. ನಾವು ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂತ ಅನಿಸಿದೆ. ಹೆಂಗೆ ನೀವು ನೆಗೆಟಿವ್ ಕಮೆಂಟ್ ಮಾಡಿದ್ರು ಕರೆಕ್ಟ್ ಅಂತ ನಿಮಗೆ ಅನಿಸುತ್ತೋ ಅದೇ ರೀತಿ ನಾವು ಮಾಡೋದು ಕರೆಕ್ಟ್ ಅಂತ ಅನಿಸುತ್ತೆ. ಹಾಗೆ ಯಾರೋ ಒಬ್ಬರು ಹೇಳಿದ್ದಾರೆ ಸಣ್ಣಗೆ, ಇವಾಗ ನೀನು ಮದುವೆ ಆಗಿದೆ, ನೀನು ಈ ಥರ ಎಲ್ಲ ಡ್ರೆಸ್ ಮಾಡ್ಕೋಬೇಡ, ಚೂಡಿದಾರ್ ಹಾಕೋ, ಸ್ಯಾರಿ ಹಾಕೋ ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮ ಮನೇಲಿ ಆ ಥರ ರೂಲ್ಸ್ ಎಲ್ಲ ಇಲ್ಲ ಗೈಸ್. ಅವಳು ಹೇಗೆ ಚೈಲ್ಡ್ಹುಡ್ಡಿಂದ ಬೆಳೆದು ಬಂದಿದ್ದಾಳೋ ಅವಳು ಆ ರೀತಿಯೇ ಫ್ರೀಯಾಗಿ ಖುಷಿಯಾಗಿ ಇರಬೇಕು. ನನ್ನ ತಮ್ಮ ಏನು ಇಷ್ಟಪಡ್ತಾನೋ, ಅವಳು ಏನು ಇಷ್ಟಪಡ್ತಾಳೋ ಆ ರೀತಿಯೇ ಅವರಿಬ್ಬರು ಇರಬೇಕು. ಇವಾಗ ಅವಳು ಇಷ್ಟ ಅಲ್ವಾ, ಅದು ಅವಳ ಸ್ವಾತಂತ್ರ್ಯ. ಅವಳ ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾರೋ ಇನ್ನೊಬ್ರು ಜಡ್ಜ್ ಮಾಡ್ತಾರೆ, ಯಾರೋ ಇನ್ನೊಬ್ರು ನೋಡ್ತಾರೆ, ನನಗೆ ಮದುವೆ ಆಗಿದೆ, ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ನಾವು ಕರೆಕ್ಟ್ ಅನಿಸಿದ್ರೆ ಸಾಕು. ಯಾರಿಗೂ ನಾವು ಕರೆಕ್ಟ್ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕಮೆಂಟಿಗೆ ಆನ್ಸರು. ಓಕೆ ಗೈಸ್, ಈ 2 ಕಮೆಂಟಿಗೆ ನಾನು ರಿಪ್ಲೈ ಮಾಡಲೇಬೇಕು ಅಂತ ನನ್ನ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಕಮೆಂಟಿಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನಗೆ ಪಾಸಿಟಿವ್ ಕಮೆಂಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ನನ್ನ ವೀಡಿಯೋಸ್ಗಳಿಗೆ ನನ್ನ ಫಾಲೋ ಮಾಡಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಬಾಯ್. ಲವ್ ಯು ಆಲ್.